ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಕಲುಷಿತ ಗಾಳಿ, ಪೋಷಕಾಂಶರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರುವುದು ಕೂಡ ಬಂಜೆತನಕ್ಕೆ ಕಾರಣವಾಗಬಹುದು. ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಇನ್ನು ಪುರುಷರು ಕೂಡ ಫಲವತ್ತತೆಯ ದೌರ್ಬಲ್ಯದಿಂದ ಬಂಜೆತನವನ್ನ ಅನುಭವಿಸುತ್ತಾರೆ. ಆದರೆ ಮಕ್ಕಳನ್ನ ಪಡೆಯುವ ಆಸೆ ಬಿಟ್ಟವರು ಸಹ ತಮ್ಮ ಕನಸನ್ನ ನನಸಾಗಿಸಿಕೊಳ್ಳಬಹುದು IVF ಮೂಲಕ. ಆದರೆ IVF ಕೂಡ ಕೆಲವೊಮ್ಮೆ ಫೇಲ್ ಆಗುತ್ತೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಯಶಸ್ವಿ ಗರ್ಭಧಾರಣೆಗೆ IVF ಎಷ್ಟು ಮುಖ್ಯ? ಈ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಗರ್ಭಗುಡಿ IVF ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಾ ವಿಜಯ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಈ ಇನ್ಫರ್ಟಿಲಿಟಿ ಅನ್ನುವಂಥದ್ದು ದಂಪತಿಗಳಲ್ಲಿ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಏನು? ಈ ಮಕ್ಕಳಿಲ್ಲ ಅನ್ನೋದು ತುಂಬ ಕಪಲ್ಸ್ ಡಾಕ್ಟರ್ಸ್ ಹತ್ರ ಬಂದು ನಮಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಅಪ್ರೋಚ್ ಮಾಡೋದು ಜಾಸ್ತಿ ಆಗ್ತಿದೆ. ಬಟ್ ಅದಕ್ಕೆಲ್ಲ ಉತ್ತರ ನಿಮ್ಮದು ಇಂಟ್ರೊಡಕ್ಷನಲ್ಲೇ ತುಂಬ ಚೆನ್ನಾಗಿ ಹೇಳಿದ್ರಿ. ಪೌಷ್ಟಿಕಾಂಶ ಕೊರತೆ, ಆಹಾರ, ಒತ್ತಡದ ಜೀವನ, ಆಮೇಲೆ ಎಲ್ಲ ನಾವು ನೈಸರ್ಗಿಕತೆಯಿಂದ ಕೃತಕತೆ ಕಡೆಗೆ ಮೂವ್ ಆಗಿಬಿಡ್ತಾ ಇದ್ದೀವಿ. ಯಾವ್ದು ನೋಡಿ, ಆರ್ಟಿಫಿಷಿಯಲ್ ಏರ್ ಇರ್ಬೋದು, ಆರ್ಟಿಫಿಷಿಯಲ್ ಲೈಟ್ ಇರ್ಬೋದು, ತಿನ್ನೋ ಊಟ ಕೂಡ ತುಂಬ ಆರ್ಟಿಫಿಷಿಯಲ್ ಜಂಕ್ ಫುಡ್ಸ್ ಅಂತ ಹೇಳ್ತೀವಲ್ಲ. ಸೊ ಅದೆಲ್ಲ ನ್ಯಾಚುರಲ್ ಫುಡ್ಸ್ ಅಲ್ಲ. ನಾವು ಸ್ಲೀಪ್ ಮಾಡೋ ಟೈಮೇ ಕಂಪ್ಲೀಟಾಗಿ ಚೇಂಜ್ ಆಗೋಗಿದೆ. ಎಲ್ಲ ಫುಲ್ ನೈಟ್ ಕೆಲಸ ಮಾಡ್ತಾರೆ, ಮಾರ್ನಿಂಗ್ ಬಂದು ಮಲ್ಕೊಳ್ತಾರೆ. ಸೊ ಅದರಿಂದ ದೇಹದಲ್ಲಿ ಹಾರ್ಮೋನ್ಸ್ ಅಂತ ಏನಿದೆ ಅದರಲ್ಲಿ ತುಂಬ ಚೇಂಜಸ್ ಕಾಣುತ್ತೆ. ಆಮೇಲೆ ಇವಾಗ ನೀವು ನೋಡಿರ್ಬೋದು, ಜನರ ಪ್ರಯಾರಿಟೀಸೇ ಚೇಂಜ್ ಆಗೋಗಿದೆ. ಅವರು ಮದುವೆ ಆಗೋ ಏಜು ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಲೇಟಾಗಿ ಮದುವೆ ಆಗ್ತಾರೆ. ಆಮೇಲೆ ಪ್ರೊಫೆಷ್ನಲ್ ಗೋಲ್ಸು ತುಂಬ ಉನ್ನತವಾಗಿ ನಾವು ಬೆಳಿಬೇಕು ನಮ್ಮ ಹುದ್ದೆಲಿ, ನಮ್ಮ ಪ್ರೊಫೆಷನಲ್ಲಿ ಅಂತ ಬೇರೆ ಬೇರೆ ಆಸೆಗಳು ಇಟ್ಕೊಂಡಿರ್ತಾರೆ. ಫ್ಯಾಮ್ಲಿನ ಕೊನೆಗೆ ಇಟ್ಕೊಂಡಿರ್ತಾರೆ ಪ್ರಯಾರಿಟಿ. ಮದುವೆ ಆಗೋ ಏಜೇ 38, ಹಸ್ಬೆಂಡಿಗೆ 40 ಆದರೆ ಆವಾಗ ಅಂಡಕೋಶದ ಕೆಲಸ ತುಂಬ ಕಮ್ಮಿ ಆಗೋಗಿರುತ್ತೆ. ವೀರ್ಯಾಣುಗಳ ಕೊರತೆನೂ ಜಾಸ್ತಿ ಆಗಿರುತ್ತೆ. ಆಮೇಲೆ ಯಾರು ನೋಡಿ ಇವಾಗ ಋತುಚಕ್ರದ ಸಮಸ್ಯೆ ಅಂತ ಹೇಳ್ತಾರೆ. ಮೊದಲೆಲ್ಲ ಫಸ್ಟ್ ಗರ್ಲ್ ಮೆನಾರ್ಕಿ ಅಂತ ಏನು ಹೇಳ್ತೀವಿ, ಋತುಚಕ್ರ ಸ್ಟಾರ್ಟ್ ಆಗೋದು 15-16 ಇಯರ್ಸ್ಗೆ ಇರ್ತಿತ್ತು. ಬಟ್ ಇವಾಗ 10, 8 ಆ ಥರ ತುಂಬ ಪ್ರೀಪೋನ್ ಆಗಿಬಿಟ್ಟಿದೆ. ಆಮೇಲೆ ಲಾಸ್ಟಲ್ಲಿ ಮೆನೋಪಾಸ್ ಅಂತ ಏನು ಹೇಳ್ತೀವಿ ಅದು 50 ಇಯರ್ಸ್ಗೆ ಆಗ್ತಿತ್ತು. ಈಗ ಆಲ್ಮೋಸ್ಟ್ 40ಗೆ ಬಂದುಬಿಟ್ಟಿದೆ. ಅದೂ ಈ ಥರ ಪ್ರೀಪೋನ್ ಆಗಿದೆ. ಸೊ ಎಲ್ಲ ಚೇಂಜಸ್ಸು ಕಾಣ್ತಿರೋದು ನಮ್ಮದು ಜೀವನ ಶೈಲಿ. ಇದು ತುಂಬ ಚೇಂಜಸ್ ಆಗೋಗಿದೆ. ಎಂಟೈರ್ ಜೀವನ ನಾವು ರಿಮೋಟಲ್ಲಿ ಮಾಡೋದಕ್ಕೆ ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ಶ್ರಮ ಅನ್ನೋದೇ ಇಲ್ಲ, ಪರಿಶ್ರಮ ಅನ್ನೋದೇ ಇಲ್ಲ. ಮಾನಸಿಕ ಒತ್ತಡ ಅಂತೂ 100% ಜಾಸ್ತಿ ಆಗೋಗಿದೆ. ನಮ್ಮ ಎಕ್ಸ್ಪೆಕ್ಟೇಷನ್ಸು, ಬೇರೆಯವ್ರಿಗೆ ಕಂಪೇರ್ ಮಾಡೋದು, ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರು, ಗೂಗ್ಲಿಂಗು ಎಲ್ಲ ಜಾಸ್ತಿ ಆಗೋಗಿರೋದ್ರಿಂದ ಈ ಕಾಯಿಲೆಗಳು ಜಾಸ್ತಿ ಆಗ್ತಿದ್ದಾರೆ. ಅದರಲ್ಲಿ ಇನ್ಫರ್ಟಿಲಿಟಿ ಕೂಡ ಒಂದು. ಬಂಜೆತನ ಇರುವಂತಹ ದಂಪತಿಗೆ ಒಂದು ಹಂತದ ಪರಿಹಾರ ಅಂದರೆ IVF. ಈ IVF ಯಾವ ದಂಪತಿಗಳಿಗೆ ಸೂಕ್ತ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಕ್ಲಾರಿಟಿ ತುಂಬ ಜನಕ್ಕಿರಲ್ಲ. ಸೊ ಯಾರಿಗೆ ಅಕಸ್ಮಾತು ತುಂಬ ನ್ಯಾಚುರಲ್ ಆಗಿ ಟ್ರೈ ಮಾಡಿರ್ತಾರೆ, 2 ಇಯರ್ಸ್ 3 ಇಯರ್ಸ್ ಮ್ಯಾರೇಜ್ ಆಗಿರುತ್ತೆ, ಅವ್ರಿಗೆ ಅಬ್ಸಲ್ಯೂಟ್ಲಿ ಅದು ಕ್ಲಿಕ್ ಆಗ್ತಿಲ್ಲ. IUI ಕೂಡ ಮಾಡಿಸಿರ್ತಾರೆ, ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಕೂಡ ಮಾಡಿಸಿರ್ತಾರೆ, ಸಿಂಪಲ್ ಟೆಕ್ನಿಕ್ ಅದು ಕೂಡ ಮತ್ತೆ ಮತ್ತೆ ಫೇಲ್ ಆಗ್ತಿರುತ್ತೆ. ಅಂಥವರು ಡೈರೆಕ್ಟಾಗಿ IVFಲ್ಲಿ ಅವ್ರಿಗೆ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ. ಸ್ವಲ್ಪ ಜನಕ್ಕೆ ನೀವು ನೋಡಿರ್ಬೋದು, ಗರ್ಭನಾಳ ಕಂಪ್ಲೀಟ್ ಬ್ಲಾಕ್ ಆಗೋಗಿರುತ್ತೆ. ಪಾಪ ಅಂಥವ್ರಿಗೆ ನ್ಯಾಚುರಲ್ ಆಗಿ ಮತ್ತು IUIಯಲ್ಲಿ ಪ್ರೆಗ್ನೆನ್ಸಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಂಥವ್ರಿಗೆ IVF ವರದಾನ, ಇಮಿಡಿಯೇಟಾಗಿ ಕನ್ಸೀವ್ ಆಗ್ತಾರೆ. ಇನ್ನು ಸ್ವಲ್ಪ ಜನ ಗಂಡಸರಲ್ಲಿ ವೀರ್ಯಾಣುಗಳ ಕೌಂಟು ಕೊರತೆ ಎಷ್ಟು ಕಮ್ಮಿ ಆಗೋಗಿರುತ್ತೆ ಅಂತಂದರೆ ಅವ್ರಿಗೆ ನ್ಯಾಚುರಲಾಗಿ ಕನ್ಸೀವ್ ಆಗೋಕ್ಕಾಗಲ್ಲ. ಬಟ್ IVF ಎಂಥ ಗಿಫ್ಟ್ ಅವ್ರಿಗೆ ಅಂದರೆ ಅವ್ರದ್ದೇ ಸ್ಪರ್ಮ್ಸಲ್ಲಿ ಅವರು ಕನ್ಸೀವ್ ಆಗ್ಬೋದು. ನೀವು ಇನ್ನೊಂದು ವರ್ಡ್ ಕೇಳಿರ್ಬೋದು, ಅಜೂಸ್ಪರ್ಮಿಯಾ ಅಂತ. 0 ಕೌಂಟ್ ಇರುತ್ತೆ ಗಂಡಸರಲ್ಲಿ. ಅಂಥವ್ರಿಗೆ IVFಲ್ಲಿ ಅವ್ರದ್ದೇ ಸ್ಪರ್ಮ್ಸ್ನ ಟೆಸ್ಟಿಸಿಂದ ತೊಗೊಂಡು ಮಾಡ್ಬೋದು. ಇಂಥವ್ರಿಗೆಲ್ಲ IVF ಒಂದು ಮಿರಾಕ್ಯುಲಸ್ ಕ್ಯೂರ್. ಓಕೆ, IVFಲ್ಲಿ ಯಾವ ರೀತಿಯಾದಂತಹ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಎಲ್ಲ ಬಂದಿದೆ? ತುಂಬ ಜಾಸ್ತಿ ಇವಾಗ ಅಡ್ವಾನ್ಸಸ್ ಆಗ್ತಾ ಇದೆ. ಹಸ್ಬೆಂಡ್ಸ್ಗಂತೂ ಸ್ಪರ್ಮ್ಸಲ್ಲಿ ಕೊರತೆ ಇರೋರಿಗೆ ಎಪಿಡೈಡಿಸ್ ಮತ್ತು ಟೆಸ್ಟಿಸ್ ಅಂತ ಇರುತ್ತೆ. ಅದರಲ್ಲಿ ಡೈರೆಕ್ಟಾಗಿ ಸ್ಪರ್ಮ್ಸ್ ತೊಗೊಂಡು ಎಗ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಲೇಡಿಯಿಂದ ಇಂಜೆಕ್ಟ್ ಮಾಡ್ಬೋದು. ಇಕ್ಸಿ ಅಂತ ಹೇಳ್ತೀವಿ, ಇಮ್ಸಿ ಅಂತ ಬಂದಿದೆ, ಇವಾಗ ಪಿಕ್ಸಿ ಅಂತ ಬಂದಿದೆ. ತುಂಬ ಸೈಂಟಿಫಿಕ್ ಅಡ್ವಾನ್ಸಸ್ ಆಗ್ತಿದೆ. ಬೆಸ್ಟ್ ಸ್ಪರ್ಮ್ನ ಪಿಕ್ ಮಾಡಿ ನಾವು ಇಂಜೆಕ್ಟ್ ಮಾಡ್ಬೋದು. ಸೆಲೆಕ್ಟು, ಮ್ಯಾಗ್ನೆಟಿಕ್ ಸಾರ್ಟರ್ ಅಂತ ಎಲ್ಲ ಸೈಂಟಿಫಿಕ್ ಅಡ್ವಾನ್ಸಸ್ ಆಗಿದೆ. ಇದೆಲ್ಲ ಗಂಡಸರಲ್ಲಿ ಕೊರತೆ ಇರೋರಿಗೆ. ನೀವು ಸ್ವಲ್ಪ ಜನ ನೋಡಿರ್ಬೋದು, ಎಷ್ಟೊಂದು ಕಡೆ IVFಗೆ ಹೋಗಿರ್ತಾರೆ.
ಎಂಬ್ರಿಯೋ ಟ್ರಾನ್ಸ್ಫರ್ಸು ಮಾಡಿಸ್ಕೊಂಡಿರ್ತಾರೆ, ಮತ್ತೆ 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 ಫೇಲ್ ಆಗ್ತಿರುತ್ತೆ. ಅಂಥವ್ರಿಗೆ ಎರಾ ಅಂತ ಒಂದು ಟೆಸ್ಟ್ ಬಂದಿದೆ ಇವಾಗ. ಯಾವ ಟೈಮಲ್ಲಿ ನಾವು ಭ್ರೂಣನ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಅವ್ರು ಟೈಮಿಂಗ್ಸ್ ಕೊಡ್ತಾರೆ, ಜೀನ್ಸ್ನ ಅನಲೈಸ್ ಮಾಡಿ. ಅದಂತೂ ತುಂಬ ಹೆಲ್ಪ್ ಆಗ್ತಿದೆ ಜನರಿಗೆ. ಯಾರಿಗೆ ರಿಪೀಟೆಡಾಗಿ ಫೇಲ್ ಆಗಿದೆಯೋ ಅವ್ರಿಗೆ ನಾವು ಸ್ಮಾಲ್ ಬಯಾಪ್ಸಿ ಒಳಗಡೆ ಪದರದಿಂದ ತೆಗೆದ್ಬಿಟ್ಟು ಕಳಿಸ್ತೀವಿ. ಅದು ಟೆಸ್ಟ್ ಮಾಡಿ ಲ್ಯಾಬಲ್ಲಿ, ಈ ಟೈಮಲ್ಲಿ ಮಾತ್ರ ನೀವು ಎಂಬ್ರಿಯೋಸ್ ಹಾಕಿದ್ರೆ ಇವ್ರಿಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರುತ್ತೆ, ಈ ಟೈಮಲ್ಲಿ ಹಾಕಿದ್ರೆ ಇವ್ರಿಗೆ ನೆಗೆಟಿವ್ ಬರುತ್ತೆ ಅಂತ ಅನಾಲಿಸಿಸ್ ಬರುತ್ತೆ. ಆ ಟೈಮಿಗೆ ಕರೆಕ್ಟಾಗಿ ನಾವು ಎಂಬ್ರಿಯೋಸ್ನ ಫ್ರೀಸ್ ಮಾಡಿದ್ದನ್ನು ಜೀವಂತ ಮಾಡಿ ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರಿಗೆ ತುಂಬ ಚೆನ್ನಾಗಿ ಕ್ಲಿಕ್ ಆಗ್ತಿದೆ. ಈ ಎರಾ ಒಂದು ಒಳ್ಳೆ ಸೈಂಟಿಫಿಕ್ ಅಡ್ವಾನ್ಸ್. ಆಮೇಲೆ ನೀವು ಸುಮಾರು ಜನಕ್ಕೆ ನೋಡಿರ್ಬೋದು, ಅಬಾರ್ಷನ್ಸ್ ಆಗ್ತಿರುತ್ತೆ ರಿಪೀಟೆಡ್ ಆಗಿ, ಇಲ್ಲ ಮಗುಗೆ ಬುದ್ಧಿಮಾಂದ್ಯತೆ ಬಂದಿರುತ್ತೆ, ಜೆನೆಟಿಕ್ ಪ್ರಾಬ್ಲಮ್ಸ್ ಬಂದಿರುತ್ತೆ. ಅವ್ರಿಗೆಲ್ಲ ಎಂಬ್ರಿಯೋ ಬಯಾಪ್ಸಿ ಮಾಡ್ಬೋದು. ಅಂದರೆ ಎಂಬ್ರಿಯೋಲಿ ಒಂದು ಸ್ಮಾಲ್ ಪೀಸ್ ತೆಗೆದು ಈ ಮಗುಗೆ ಏನಾರ ಪ್ರಾಬ್ಲಮ್ ಇದೆಯಾ ಅಂತ ಕಂಡುಹಿಡಿಬೋದು. ಈ ಎಂಬ್ರಿಯೋಗೆ ಪ್ರಾಬ್ಲಮ್ ಇದ್ದರೆ ಅದನ್ನು ಡಿಸ್ಕಾರ್ಡ್ ಮಾಡಿಬಿಡೋದು. ಈ ಎಂಬ್ರಿಯೋ ತುಂಬ ಚೆನ್ನಾಗಿದೆ ಅಂದರೆ ತಾಯಿ ವೂಂಬಲ್ಲಿ ಹಾಕೋದು. ಅದಕ್ಕೆ ನಾವಿವಾಗ ಎಂಬ್ರೇಸ್ ಅಂತ ಒಳ್ಳೆ ಟೆಕ್ನಿಕ್ ಬಂದಿದೆ, ಅದು ಕೂಡ ನಮ್ಮಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ತುಂಬ ಜನರು ಅದು ಹೆಲ್ಪ್ ಕೂಡ ಪಡೀತಾ ಇದ್ದಾರೆ. ಓಕೆ ಡಾಕ್ಟರ್, ಇನ್ನು IVF ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಹೇಳೋದಾದರೆ ಎಷ್ಟು ಟೈಮ್ ತಗೋಬೇಕು ಈ ಟ್ರೀಟ್ಮೆಂಟ್ ತಗೊಂಡ ನಂತರದ ಹಂತದಲ್ಲಿ ಯಾವ ರೀತಿಯಾದಂಥ ಕಾಳಜಿ ವಹಿಸಬೇಕಾಗುತ್ತೆ? ಪೀರಿಯಡ್ ಆಗಿ ಸೆಕೆಂಡ್ ಡೇಯಿಂದ IVF ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅವತ್ತಿಂದ ಇಂಜೆಕ್ಷನ್ಸ್ ಇರುತ್ತೆ, ಎವ್ರಿ ಡೇ ಇಂಜೆಕ್ಷನ್ಸ್ ಇರುತ್ತೆ. ಸೊ ತುಂಬ ಜನ ಏನು ಮಾಡ್ತಾರೆ, 5 days ಇಂಜೆಕ್ಷನ್ ತೊಗೊಂಡು ನಾಪತ್ತೆ ಆಗೋಗ್ತಾರೆ. ಹಾಗೆಲ್ಲ ಮಾಡಲೇಬಾರ್ದು, ಯಾಕಂದರೆ ಓವರೀಸ್ ಎಲ್ಲ ದೊಡ್ಡದಾಗಕ್ಕೆ ಶುರು ಆಗಿರುತ್ತೆ. ಆ ಟೈಮಲ್ಲಿ ಅವ್ರು ಟ್ರೀಟ್ಮೆಂಟ್ ಡಿಸ್ಕಂಟಿನ್ಯೂ ಮಾಡಬಾರ್ದು, ಅವ್ರ ಲೈಫ್ಗೆ ಪ್ರಾಬ್ಲಮ್ಮು. ಕರೆಕ್ಟಾಗಿ ಅವರು 12 to 14 days ಇಂಜೆಕ್ಷನ್ಸ್ ತೊಗೊಂಡ್ರೆ ಎಗ್ಸ್ ಎಲ್ಲ ರೆಡಿ ಇರುತ್ತೆ. ಅನಸ್ತೀಸಿಯಾ ಕೊಟ್ಟು ಈ ಎಗ್ಸ್ನೆಲ್ಲ ನಾವು ಆಚೆ ತೊಗೊಳ್ತೀವಿ. ಅಬ್ಸಲ್ಯೂಟ್ಲಿ ಪೇನ್ಲೆಸ್ ಪ್ರೊಸೀಜರ್, ಅದರಲ್ಲಿ ನೋವಾಗಲ್ಲ. ಎಲ್ಲ ಆದಮೇಲೆ ಅವ್ರಿಗೆ ಜ್ಞಾನ ವಾಪಸ್ ಬರುತ್ತೆ, ಆರಾಮಾಗಿರ್ತಾರೆ, ಅವತ್ತೇ ಮನೆಗೆ ಹೋಗ್ಬೋದು. ಎಗ್ಸ್ನೆಲ್ಲ ನಾವು ಎಂಬ್ರಿಯಾಲಜಿಸ್ಟ್ಗೆ ಕೊಡ್ತೀವಿ. ಅವ್ರ ಟೀಮಲ್ಲಿ ಅದನ್ನು ಬೆಸ್ಟ್ ಸ್ಪರ್ಮ್ ಪಿಕ್ ಮಾಡಿ ಎಗ್ಸ್ ಒಳಗಡೆ ಇಂಜೆಕ್ಟ್ ಮಾಡೋ ಮೆಷಿನ್ಸ್ ಇದೆ, IMSI ಅಂತ. ಇಂಜೆಕ್ಟ್ ಮಾಡಿ ಭ್ರೂಣ 5 ದಿವಸ ನಮ್ಮಲ್ಲೇ ಕಲ್ಚರ್ ಆಗುತ್ತೆ. ಅದಾದಮೇಲೆ ತಾಯಿ ಭ್ರೂಣಕ್ಕೆ ಇದು ಗರ್ಭಕೋಶದೊಳಗಡೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಅದಾದಮೇಲೆ 15 days ತುಂಬ ತುಂಬ ಕ್ರೂಷಿಯಲ್ಲು. ಭ್ರೂಣ ಒಳಗಡೆ ಅಂಟ್ಕೋಬೇಕು, ತಾಯಿ ಆಹಾರನ ತೊಗೊಳ್ಬೇಕು, ನ್ಯೂಟ್ರಿಷನ್ನ ಎಳ್ಕೋಬೇಕು. ಅದ್ರ ಬಗ್ಗೆ ನಾವು ಏನು ಮಾಡಲಿಕ್ಕಾಗಲ್ಲ. ಒಂದ್ಸಲಿ ಭ್ರೂಣ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಆ ತಾಯಿ ದೇಹನೇ ಅದನ್ನು ಅವಳಾಗಿ ಅಳವಡಿಸ್ಕೊಂಡು ಭ್ರೂಣನ ಬೆಳೆಸಬೇಕು. ಅದರಲ್ಲಿ ನಮ್ಮ ಕೈವಾಡ ಇರಲ್ಲ. ಸೊ ಆ 15 days ಅವರು ಮಾನಸಿಕವಾಗಿ ತುಂಬ ನೆಮ್ಮದಿಯಾಗಿರಬೇಕು, ಶಾಂತವಾಗಿರಬೇಕು, ಟೆನ್ಷನ್ಸ್ ಮಾಡ್ಕೋಬಾರ್ದು, ಸರಿಯಾಗಿ ಊಟ ಮಾಡಬೇಕು ಟೈಮ್ಗೆ, ತುಂಬ ನೆಗೆಟಿವ್ ಥಾಟ್ಸ್ ತೊಗೋಬಾರ್ದು. ಆಮೇಲೆ ಯಾವಾಗಲೂ ಸದಾ ಬೇರೆ ಯಾವುದೋ ಒಂದು ವಿಚಾರಕ್ಕೆ ಹುಡುಕ್ತಾನೆ ಇರ್ತಾರೆ, ಲ್ಯಾಪ್ಟಾಪಲ್ಲಿ ಮತ್ತು ಗೂಗಲಲ್ಲಿ, ಸೋಷಿಯಲ್ ಮೀಡಿಯಾಲಿ, ಚಾಟಲ್ಲಿ. ಆ ಥರ ಮಾಡಬಾರ್ದು. ಶಾಂತವಾಗಿದ್ದು ಅವರು ಕರೆಕ್ಟಾಗಿ ಮೆಡಿಸಿನ್ಸ್ ತೊಗೊಳ್ತಿದ್ರೆ ಅವ್ರಿಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರೋ ಚಾನ್ಸಸ್ ತುಂಬ ಹೈ ಇರುತ್ತೆ. ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಈ ಟೈಮಲ್ಲಿ. ಸೊ ದೂಷಿಸೋದು ಅದೆಲ್ಲ ಮಾಡಬಾರ್ದು. ಒಳ್ಳೆ ಸಪೋರ್ಟ್ ಕೊಡಬೇಕು, ಒಳ್ಳೆ ಮಾತಾಡಬೇಕು ಸುತ್ತಲಿರೋ ಜನಗಳು, ಒಳ್ಳೆ ಮ್ಯೂಸಿಕ್ ಕೇಳಿಸ್ಕೊಳ್ಳೋದು, ಒಳ್ಳೆ ಬುಕ್ಸ್ ಓದೋದು, ರಿಲ್ಯಾಕ್ಸಿಂಗ್ ಆಗಿರೋದು, ಅದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಸಹಜವಾಗಿ ದಂಪತಿಗಳಲ್ಲಿ ಇರುವಂತಹ ಪ್ರಶ್ನೆ ಅಂತಂದರೆ IVF ಟ್ರೀಟ್ಮೆಂಟ್ ತಗೋಬೇಕಾದ್ರೆ ದಂಪತಿಗಳ ಆರೋಗ್ಯ ಹೇಗಿರಬೇಕು? ಅಲ್ಲದೆ ಟ್ರೀಟ್ಮೆಂಟ್ಗೆ ದಂಪತಿಗಳು ಇಬ್ಬರು ಜೊತೆಗೆ ಬರಬೇಕಾ, ಹೇಗೆ? ತುಂಬ ಇಂಪಾರ್ಟೆಂಟ್ ಇದು. ಹಸ್ಬೆಂಡ್ ವೈಫ್ ಒಟ್ಟಿಗೆ ಬಂದರೆ ಇಬ್ಬರು ತಪಾಸಣೆ ಕೂಡ ಒಟ್ಟಿಗೆ ಆಗುತ್ತೆ. ಯಾರಲ್ಲಿ ಪ್ರಾಬ್ಲಮ್ ಇದೆ ಅಂತ ನೀಟಾಗಿ ಗೊತ್ತಾಗುತ್ತೆ. ಬರೀ ವೈಫೇ ಬರ್ತಿದ್ರೆ ಹಸ್ಬೆಂಡಲ್ಲಿ ಏನಾರ ದೋಷ ಇದ್ದರೆ ಅದು ಗೊತ್ತೇ ಆಗಲ್ಲ. ಸೊ ಅದು ಟ್ರೀಟೇ ಆಗಲ್ಲ. ಸುಮಾರು ಸರಿ ನಾನು ನೋಡಿದ್ದೀನಿ, ಆಫ್ಟರ್ 1 year ವೈಫ್ ಬಂದು ಟ್ರೀಟ್ ತೊಗೊಂಡ್ಮೇಲೆ ಹಸ್ಬೆಂಡ್ಸ್ ಬರ್ತಾರೆ, ಯಾಕೆ ಮತ್ತೆ ಇವಳಿಗೆ ಫೇಲ್ ಆಗ್ತಿದೆ ಅಂತ ಕೇಳಲಿಕ್ಕೆ. ಬಟ್ ಹಸ್ಬೆಂಡ್ ಸ್ಪರ್ಮಲ್ಲೇ ಇಶ್ಯೂಸ್ ಇರುತ್ತೆ. ಅವ್ರು ತುಂಬ ಅಡಿಕ್ಷನ್ಸ್ ಇರುತ್ತೆ, ಟೊಬ್ಯಾಕೊ ಚೂ ಮಾಡ್ತಿರ್ತಾರೆ, ಧೂಮಪಾನ, ಸಿಗರೆಟ್ ಸ್ಮೋಕ್ ಮಾಡ್ತಿರ್ತಾರೆ, ಆಲ್ಕೋಹಾಲು ಎಲ್ಲ ತೊಗೊಳ್ತಿರ್ತಾರೆ. ಅದರಿಂದ ದೇಹ ಫುಲ್ಲು ಪ್ರಾಬ್ಲಮ್ ಆಗಿರುತ್ತೆ, ಸ್ಪರ್ಮ್ಸ್ ಕೂಡ ಹಾಳಾಗಿರುತ್ತೆ. ಸೊ ನಾವು ವೈಫ್ಸಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಿದ್ರೆ ಅವ್ರಿಗೆ ರಿಸಲ್ಟ್ಸೇ ಬರ್ತಿರಲ್ಲ. ಸೊ ಇಬ್ಬರೂ ಬಂದ್ಬಿಟ್ಟು ಒಟ್ಟಿಗೆ ತಪಾಸಣೆ ಮಾಡಿಕೊಂಡು ಯಾರಿಗೆ ಪ್ರಾಬ್ಲಮ್ ಇದೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಇರುತ್ತೆ. ನೀವು ಹೇಳ್ದಂಗೆ ಒಬ್ಬೊಬ್ಬರಿಗೆ ಶುಗರ್ಸ್ ಇರುತ್ತೆ, ಗೊತ್ತೇ ಆಗಿರಲ್ಲ. ಯಾವುದೋ ಬೇರೆ ಟ್ರೀಟ್ಮೆಂಟ್ ತೊಗೊಂಡು ಹರ್ಬಲ್ಲು, ಆಯುರ್ವೇದಿಕ್, ಹೋಮಿಯೋಪತಿ ಅಂತ ಹೋಗ್ಬಿಟ್ಟಿರ್ತಾರೆ. ಕಂಪ್ಲೀಟಾಗಿ ಅದು ಕ್ಯೂರೇ ಆಗಿರಲ್ಲ, ಅವ್ರು ನೋಡಿಕೊಂಡು ಇರಲ್ಲ. ನಾನು ಲಾಸ್ಟ್ ವೀಕ್ ಒಂದು ಕಪಲ್ ನೋಡಿದೆ, ಹಸ್ಬೆಂಡ್ಗೆ 500 ಶುಗರು, ಇನ್ನೂ 27 ವರ್ಷ. ಸೊ ಅಂಥವ್ರಿಗೆ ಫಲಕಾರಿನೇ ಆಗ್ತಿರಲ್ಲ ಚಿಕಿತ್ಸೆ. ಫಸ್ಟು ಶುಗರ್ಸ್ ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೋಬೇಕು. ಥೈರಾಯ್ಡ್ ಏನಾದರೂ ಇದ್ದರೆ ಸಡನ್ನಾಗಿ ಅವರೇ ಮಾತ್ರೆ ಬಿಟ್ಬಿಟ್ಟಿರ್ತಾರೆ. ಯಾರೋ ಹೇಳಿದ್ರು ಪಕ್ಕದ ಮನೆಯವರು, ಅವ್ರು ಡಾಕ್ಟ್ರೇ ಇರಲ್ಲ, ಬಟ್ ಯಾರ್ಯಾರ್ದೋ ಮಾತು ಕೇಳಿ ಬಿಟ್ಬಿಟ್ಟಿರ್ತಾರೆ. ಒಂದು ಲೇಡಿ ಅದೇ ಥರ ಥೈರಾಯ್ಡ್ 1 year ತೊಗೊಂಡು ಸ್ಟಾಪ್ ಮಾಡಿಬಿಟ್ಟಿದ್ರು. ನಾವಿಲ್ಲಿ TSH ಮಾಡಿಸಿದಾಗ 100 ಬಂತು, ಅದು ಇರಬೇಕಾಗಿರೋದು 2. ಸೊ ಅವಾಗ ಮಗು ಬೆಳೆಯಲ್ಲ, ಮಗು ಅಂಟ್ಕೊಳ್ಳಲ್ಲ, ಅಬಾರ್ಷನ್ ಆಗ್ತಿರುತ್ತೆ, ಬುದ್ಧಿಮಾಂದ್ಯತೆ ಆಗುತ್ತೆ, ತುಂಬಾ ಕಾಂಪ್ಲಿಕೇಶನ್ಸ್ ಆಗುತ್ತೆ.
ಸೊ ಎಲ್ಲ ಕರೆಕ್ಟಾಗಿ ನಾವು ನೋಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಟ್ರೀಟ್ಮೆಂಟ್ ಕೊಟ್ಟರೆ ಅವ್ರಿಗೆ ಪರ್ಫೆಕ್ಟಾಗಿ ಪಾಸಿಟಿವ್ ಬರುತ್ತೆ. ಓಕೆ ಡಾಕ್ಟರ್, ತಾವೇ ಹೇಳ್ದಂಗೆ ಮಹಿಳೆಯರು ಎಷ್ಟು ಕಾರಣನೋ ಬಂಜೆತನಕ್ಕೆ ಪುರುಷರು ಕೂಡ ಅಷ್ಟೇ ಸಮಾನವಾಗಿರ್ತಾರೆ. ಹಾಗಾದ್ರೆ ಪುರುಷರ ಬಂಜೆತನಕ್ಕೆ ಟ್ರೀಟ್ಮೆಂಟ್ ಹೇಗಿರುತ್ತೆ? ಗಂಡಸರಲ್ಲಿ ನಾವು ಒಂದು ಕಂಪ್ಯೂಟರೈಸ್ಡ್ ಸೆಮೆನ್ ಅನಾಲಿಸಿಸ್ ಅಂತ ಮಾಡಿಸ್ತೀವಿ. ಸೊ ಕಾಸಾ ಅಂತ, ಅದರಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ 3 ಲೆವೆಲ್ಸ್ ಇರುತ್ತೆ. ಗಂಡಸರಿಗೆ ಯಾವ್ದು ಲೆವೆಲ್ ಬೇಕು ಅಂತ ಡಾಕ್ಟರ್ಸ್ ನೋಡ್ಬಿಟ್ಟು ಡಿಸೈಡ್ ಮಾಡಿ ಅದನ್ನು ಪ್ರಿಸ್ಕ್ರೈಬ್ ಮಾಡ್ತೀವಿ. ಅದನ್ನು ಮಾಡಿದಾಗ ಅವ್ರ ಸ್ಪರ್ಮ್ಸಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅಂತ ನೀಟಾಗಿ ಔಟ್ಲೈನ್ ಆಗುತ್ತೆ. ಅವ್ರಿಗೆ ಅಕಸ್ಮಾತ್ ಏನಾರು ರಿಪೀಟೆಡ್ ಆಗಿ IUI ಫೇಲ್ ಆಗಿದ್ದರೆ ಅದರಲ್ಲಿ ಕಾರಣ ಬರುತ್ತೆ, IVF ಫೇಲ್ ಆಗಿದ್ರೂ ಕಾರಣ ಬರುತ್ತೆ. DFI ಅಂತ ಒಂದು ಇಂಪಾರ್ಟೆಂಟ್ ಟೆಸ್ಟ್ ಇದೆ, ಅದನ್ನು ಅಕಸ್ಮಾತ್ ಹೈ ಇದ್ದರೆ ನಾವು ಅದನ್ನು ಹೇಗೆ ಕಮ್ಮಿ ಮಾಡಬೇಕು ಅಂತಲೂ ಗಂಡಸರಿಗೆ ಹೇಳ್ತೀವಿ. ಇವಾಗ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಮಾರ್ನಿಂಗಿಂದ ನೈಟ್ವರೆಗೂ ಅವ್ರು ಕೂತೆ ಕೆಲಸ ಮಾಡ್ತಿರ್ತಾರೆ. ಸ್ಕ್ರೋಟಲ್ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗಿ ಸ್ಪರ್ಮ್ಸ್ ಎಲ್ಲ ಪ್ರಾಬ್ಲಮ್ ಆಗ್ತಿದೆ. ಅಂಥವ್ರಿಗೆ DFI ತುಂಬ ಹೈ ಇರುತ್ತೆ. ಅವ್ರಿಗೆ ಏನು ಮಾಡಬೇಕು ಅಂತ ನೋಡ್ತೀವಿ. ಗಂಡಸರು ಡಾಕ್ಟ್ರಿಗೆ ಅವ್ರಿಗೊಂದು ಕನ್ಸಲ್ಟೇಷನ್ ಕೊಡ್ತೀವಿ, ಸ್ಕ್ರೋಟಲ್ ಸ್ಕ್ಯಾನ್ಸ್ ಮಾಡುತ್ತೀವಿ, ಟೆಸ್ಟಿಸ್ ಹೇಗಿದೆ ಅಂತ ನೋಡ್ತೀವಿ. ಅವ್ರಿಗೆ ಹಾರ್ಮೋನ್ಸ್ ಹೇಗೆ ಕೆಲಸ ಮಾಡ್ತಿದೆ, FSH LH ಅಂತಿರುತ್ತೆ. ಹೇಗೆ ಹೆಂಗಸರಿಗೆ ಹಾರ್ಮೋನ್ಸ್ ಇರುತ್ತೋ ಗಂಡಸ್ರಿಗೂ ಹಾರ್ಮೋನ್ಸ್ ಇರುತ್ತೆ. ಅದನ್ನು ಅನಾಲಿಸಿಸ್ ಮಾಡಿಬಿಟ್ಟು ತುಂಬ ಪ್ರಾಬ್ಲಮ್ ಆಗಿದ್ದರೆ ಅವ್ರಿಗೆ ಮೆಡಿಸಿನ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡಿ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು 3 ಮಂತ್ಸ್ ಆದಮೇಲೆ ಮತ್ತೆ ಅವ್ರಿಗೆ ವೀರ್ಯಾಣು ಪರೀಕ್ಷೆ ಮಾಡ್ತೀವಿ. ಅವ್ರಿಗೆ ತುಂಬ ಕೊರತೆ ಇರೋರಿಗೆ ನಾವು ಡೈರೆಕ್ಟಾಗಿ IVF ICSI ಅಂತ ನಾನೇನು ಎಕ್ಸ್ಪ್ಲೈನ್ ಮಾಡಿದ್ವೋ ಅದ್ರ ಮೊರೆ ಹೋಗ್ತೀವಿ. ಯಾರಿಗೆ ತುಂಬ ಇಶ್ಯೂಸ್ ಇರಲ್ವೋ ಅವ್ರಿಗೆ IUI ಅಲ್ಲೇ ಕನ್ಸೀವ್ ಆಗ್ತಾರೆ. ಓಕೆ, ಇನ್ನು ಡಾಕ್ಟರ್, ಬಂಜೆತನಕ್ಕೆ ಸಂಬಂಧಪಟ್ಟಂತೆ ದಂಪತಿಗಳಿಗೆ ವಿಶ್ವಾಸ ಇರೋದು ಅಂದರೆ IVF ಮೇಲೆ. ಆದರೆ IVF ಟ್ರೀಟ್ಮೆಂಟ್ ತಗೊಂಡ ನಂತರನೂ ಕೆಲವರಿಗೆ ಫಲಕಾರಿ ಆಗೋದಿಲ್ಲ. ಇದಕ್ಕೆ ಕಾರಣ ಏನು? ತುಂಬ ಜನ ಕಪಲ್ಸಲ್ಲಿ, ದಂಪತಿಗಳಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ನಾವು IVFಗೆ ಹೋಗ್ಬಿಟ್ರೆ ನಮಗೆ 100% ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ. ಅದು ಆ ಥರ ಆಗಲ್ಲ. ಇವಾಗ ಅಕಸ್ಮಾತ್ ಏನಾರ ದೇವರ ಪ್ರತ್ಯಕ್ಷ ಆಗಿ ನಮ್ಗೆ ವರದಾನ ಕೊಟ್ಟು ದೈವಿಕ ಶಕ್ತಿ ಕೊಟ್ಟರೆ 100% ನಮಗೆ ಸಕ್ಸಸ್ ಆಗುತ್ತೆ. ಬಟ್ ನಾವೆಲ್ಲ ಮನುಷ್ಯರು, ನಾವು ಎಷ್ಟು ಎಫರ್ಟ್ಸ್ ಹಾಕಬೇಕು ಅಷ್ಟೇ ನಮಗೆ ಸಕ್ಸಸ್ ಸಿಗೋದು. ಸೊ IVF ಇಂಡಸ್ಟ್ರಿ ಸುಮಾರು 50 ವರ್ಷದಿಂದ ನಡೆದು ಬರ್ತಿದೆ. ಸೊ ಇನಿಷಿಯಲಿ ಬರೀ 10% ಸಕ್ಸಸ್ ಇತ್ತು. ಅದು ಬೆಳೀತಾ ಬೆಳೀತಾ ಇವಾಗ 50% ಸಕ್ಸಸ್ವರೆಗೂ ನಾವು ಅಚೀವ್ ಮಾಡ್ಕೊಂಡಿದ್ದೀವಿ. ಅಷ್ಟು ಸೈಂಟಿಫಿಕ್ ಅಡ್ವಾನ್ಸಸ್ ಆಗಿದೆ. ಈಗ 100 ಜನ ಕಪಲ್ಸ್ ಬಂದು IVF ಮಾಡಿಸ್ಕೊಂಡ್ರೆ 50ರಿಂದ 60% ಜನಕ್ಕೆ ಪಾಸಿಟಿವ್ ಬರುತ್ತೆ ಫಸ್ಟ್ ಟೈಮ್. ಇನ್ನೂ 40ರಿಂದ 50 ಜನಕ್ಕೆ ರಿಪೀಟೆಡಾಗಿ ಅವ್ರಿಗೆ ಬೇರೆ ಥರ ಟ್ರೀಟ್ಮೆಂಟ್ ನಾವು ಆಲ್ಟರ್ ಮಾಡ್ತಾ ಇರಬೇಕು. ಅವ್ರ ದೇಹಕ್ಕೆ ಏನು ಸೂಟ್ ಆಗುತ್ತೆ, ಅವ್ರ ಎಂಬ್ರಿಯೋಸ್ ಹೇಗಿದೆ, ಅವ್ರ ಅಂಡಾಣುಗಳು ಹೇಗಿದೆ, ವೀರ್ಯಾಣುಗಳು ಹೇಗಿದೆ, ಅದಕ್ಕೆ ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ಮಾಡಿಕೊಂಡು ಅವ್ರಿಗೆ ಹೇಗೆ ಸಕ್ಸಸ್ ಕೊಡಬೇಕು ಅಂತ ಮುಂದಕ್ಕೆ ಹೋಗಬೇಕು. 100ಕ್ಕೆ 100% ಸಕ್ಸಸ್ ರೇಟ್ ಅಬ್ಸಲ್ಯೂಟ್ಲಿ ಈ ವರ್ಲ್ಡಲ್ಲಿ ಇನ್ನೂ ಬಂದಿಲ್ಲ. ಪ್ರಾಬಬಲಿ ಮೂನಲ್ಲಿ ಅಥವಾ ಜುಪಿಟರಲ್ಲಿ ಇರ್ಬೋದು, ಇನ್ನೂ ಅರ್ಥಲ್ಲಿ ಬಂದಿಲ್ಲ. ಸೊ ಇದ್ರ ಬಗ್ಗೆ ತುಂಬ ಜನಕ್ಕೆ ತಪ್ಪು ಕಲ್ಪನೆಗಳಿದೆ. ಅದಕ್ಕೆ ಫೇಲ್ ಆಗೋಕ್ಕೆ ಹಲವಾರು ಕಾರಣಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಸ್ಥೂಲ ದೇಹ ಅನ್ನೋದು ದೊಡ್ಡ ಪಿಡುಗಾಗ್ಬಿಟ್ಟಿದೆ. ನಾನು ನೋಡಿರೋದ್ರಲ್ಲೇ ಕಪಲ್ಸ್ ಬಾಡಿ ಮಾಸ್ ಇಂಡೆಕ್ಸ್ ಅಂತ BMI ಅಂತ ಏನು ಹೇಳ್ತೀವಿ 30 ಕ್ರಾಸ್ ಆಗಿರುತ್ತೆ ಇಬ್ರಿಗೂ ಕೂಡ. ಅಂದರೆ 80 kg 90 kg ಆ ಥರ ಇರ್ತಾರೆ. ಏನಾರ ತೂಕ ಕಮ್ಮಿ ಮಾಡ್ಕೊಂಬನ್ನಿ ಅಂದರೆ ಅದು ನಮ್ಮ ಕೈಲಿ ಸಾಧ್ಯನೇ ಇಲ್ಲ, ನಮಗೆ ಟೈಮ್ ಇಲ್ಲ. ಓಕೆ ಡಾಕ್ಟರ್, ಇನ್ನು ಗರ್ಭಗುಡಿಯಲ್ಲಿ ಉನ್ನತ ಮಟ್ಟದ ಚಿಕಿತ್ಸೆ ಯಾವುದೆಲ್ಲ ಇದೆ? ನಾವು ಎಲ್ಲ ಥರನೂ ಅಳವಡಿಸ್ಕೊಂಡಿದ್ದೀವಿ. ದೈಹಿಕವಾಗಿ, ಮಾನಸಿಕವಾಗಿ ಯಾವ್ಯಾವ ಥರ ಟ್ರೀಟ್ಮೆಂಟ್ ಬೇಕು ಎಲ್ಲನೂ ನಾವು ಅಳವಡಿಸ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್, ಒಂದು ಕಪಲ್ ವಾಕಿನ್ ಆದಾಗ ತುಂಬ ಅವ್ರಿಗೆ ಆಂಗ್ಸೈಟಿ ಇರುತ್ತೆ, ಫಿಯರ್ ಇರುತ್ತೆ, ಮಿಸ್ಕನ್ಸೆಪ್ಷನ್ ಇರುತ್ತೆ. ಫಸ್ಟ್ ಅದನ್ನು ಕ್ಲಿಯರ್ ಮಾಡ್ತೀವಿ, ಕೂಡಿಸ್ಕೊಂಡು ಮಾತಾಡ್ತೀವಿ. ಅವ್ರದ್ದು ಹಳೆ ರೆಕಾರ್ಡ್ಸೇ ತುಂಬ ತಂದಿರ್ತಾರೆ. ಫಸ್ಟ್ ಅದನ್ನು ಕುಲಂಕುಷವಾಗಿ ನೋಡ್ತೀವಿ, ಯಾವ ಪ್ರಾಬ್ಲಮ್ ಇದೆ. ಅಕಸ್ಮಾತ್ ಏನಾರ ಕಂಪ್ಲೀಟ್ ಗರ್ಭನಾಳ ಬ್ಲಾಕ್ ಆಗೋಗಿದೆ ಅಂತ ಇಟ್ಕೊಳ್ಳಿ, TB ಇನ್ಫೆಕ್ಷನಿಂದ, ಅವ್ರಿಗೆ ಬೇರೆ ಯಾವ ಟ್ರೀಟ್ಮೆಂಟಿಂದನೂ ಸಕ್ಸಸ್ ಆಗಲ್ಲ. ಅಂಥವ್ರು IVFಗೆ ಹೋಗಬೇಕು. ಇಲ್ಲ ಹಸ್ಬೆಂಡ್ಸಲ್ಲಿ ತುಂಬ ಒಂದು ಕೌಂಟ್ ಇಲ್ಲ, ಅಜುಸ್ಪರ್ಮಿ ಆಗೋಗಿದೆ ಅಂದರೆ ಅವ್ರು ಕಂಪ್ಲೀಟ್ IVFಗೆ ಹೋಗಬೇಕು. ಅವ್ರಿಗೆ ಯಾವ್ದು ಏನೇನಾಗುತ್ತೆ ಅಂತ ಫಸ್ಟ್ ಹೇಳ್ತೀವಿ. ಫೈನಾನ್ಷಿಯಲ್ ಕಾಸ್ಟ್ ಏನೇನಾಗುತ್ತೆ ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಅವ್ರಿಗೆ ಏನೇನು ಆಪ್ಷನ್ಸ್ ಇದೆ ಅಂತ ಹೇಳ್ತೀವಿ. ಲೋನ್ಸ್ ಇದೆ, ಆಫರ್ಸ್ ಇದೆ, ಡಿಸೆಂಬರ್ ಜಾನ್ವರಿಲಿ ಪರಿಪೂರ್ಣ ಇದೆ, ಅದನ್ನೆಲ್ಲ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಟ್ರೀಟ್ಮೆಂಟ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಕಂಪ್ಲೀಟ್ ಅವ್ರಿಗೆ ಮಾಹಿತಿ ಕೊಡ್ತೀವಿ. ಆಮೇಲೆ ಉನ್ನತ ಚಿಕಿತ್ಸೆಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ. ಕಂಪ್ಯೂಟರೈಸ್ ಸೆಮೆನ್ ಅನಾಲಿಸಿಸ್ ಇರ್ಬೋದು, PISA ಇರ್ಬೋದು, ICSI ಇರ್ಬೋದು, IMSI ಇರ್ಬೋದು, ಎಲ್ಲ ಅಂಡರ್ ಒನ್ ರೂಫ್ ನಾವು ಕಂಪ್ಲೀಟ್ ಅವ್ರಿಗೆ ಆಫರ್ ಮಾಡ್ತೀವಿ. ಓಕೆ ಡಾಕ್ಟರ್, ಒಬ್ಬ ದಂಪತಿಗೆ ಅಂದ್ರೆ ಸಾಕಷ್ಟು ಬಾರಿ ಅವರಿಗೆ ಸಕ್ಸಸ್ಫುಲ್ ರೇಟ್ ಸಿಕ್ಕಿರೋದಿಲ್ಲ, ಆದ್ರೆ ಅವರ ಮನಸ್ಸು ಜೊತೆಗೆ ವಾತಾವರಣ ಪಾಸಿಟಿವ್ ಆಗಿರಬೇಕು. ಅಂಥವರಿಗೆ ಗರ್ಭಗುಡಿಯಲ್ಲಿ ಯಾವ ರೀತಿಯಾದಂತಹ ಪಾಸಿಟಿವ್ನೆಸ್ ತುಂಬ್ತೀರಾ ನೀವು? ತುಂಬ ಇಂಪಾರ್ಟೆಂಟ್ ಇದು. ಅವ್ರಿಗೆ ಅಕಸ್ಮಾತ್ ಏನಾರ ಪ್ರೀವಿಯಸ್ ತುಂಬ ಸಲ ಫೇಲ್ ಆದಾಗ ತುಂಬ ಒಂಥರ ಡಿಜೆಕ್ಷನ್, ಡಿಪ್ರೆಷನ್ಗೆ ಹೊಟ್ಟೋಗಿರ್ತಾರೆ ಅವರು. ಯಾವುದೋ ಒಂದು TV ಪ್ರೋಗ್ರಾಮ್ ನೋಡಿಕೊಂಡು ಒಂದ್ಸಲಿ ನೋಡ್ಕೊಂಡು ಹೋಗೋಣ ಅಂತ ಬಂದಿರ್ತಾರೆ.
ಅಂಥವ್ರಿಗೆ ಫಸ್ಟು ನಾವು ಹೇಳೋದು ಪಾಸಿಟಿವ್ ಮೈಂಡ್ಸೆಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇವಾಗ ಅಲ್ಲಿ ಯಾಕೆ ಫೇಲ್ ಆಯಿತು ಅನ್ನೋದಕ್ಕೆ ನಮ್ಗೆ ಹಲವಾರು ಕಾರಣಗಳು ಸಿಗುತ್ತೆ. ನಿಮ್ಮದು ನೋಟ್ಸ್ ಎಲ್ಲ ನೋಡಿದಾಗ ಅದನ್ನು ಕಂಪ್ಲೀಟಾಗಿ ನಾವು ಕರೆಕ್ಷನ್ ಮಾಡ್ಬೋದು. ಯಾಕಂದರೆ ನಮ್ಮದಲ್ಲಿ ಬೆಸ್ಟ್ ಡಾಕ್ಟರ್ಸ್ ಇದ್ದಾರೆ, ಬೆಸ್ಟ್ ಎಂಬ್ರಿಯಾಲಜಿಸ್ಟ್ ಇದ್ದಾರೆ, ವೆರಿ ಗುಡ್ ಸೈಂಟಿಫಿಕ್ ಅಡ್ವಾನ್ಸಸ್ ಇದೆ. ಈ 3 ಕಂಬೈನ್ ಆದಾಗ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಆಗುತ್ತೆ. ಈ ಕಪಲ್ಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನಮ್ಮ ಕೌನ್ಸಿಲರ್ಸ್ ಕೂಡ ಅವ್ರ ಹತ್ರ ಮಾತಾಡ್ತಾರೆ. ಆಮೇಲೆ ನಮ್ಮಲ್ಲಿ ವೆರಿ ಗುಡ್ ಡಯಟಿಷಿಯನ್ಸ್ ಇದ್ದಾರೆ, ಮಾನಸಿಕ ತಜ್ಞರಿದ್ದಾರೆ. ಸೊ ಅವ್ರ ಮೈಂಡ್ ಆ್ಯಂಡ್ ಬಾಡಿ ಎರಡೂ ಸೇರಿ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ತುಂಬ ಚೆನ್ನಾಗಿ ಅವ್ರಿಗೆ ಪಾಸಿಟಿವಿಟಿನೂ ಬರುತ್ತೆ. ಆಮೇಲೆ ನಾವು ಅವ್ರ ಫ್ಯಾಮಿಲಿ ಮೆಂಬರ್ಸ್ನೂ ಕೂಡಿಸ್ಕೊಂಡು ಹೇಳ್ತೀವಿ, ಇವ್ರು ಈ ಥರ ಟ್ರೀಟ್ಮೆಂಟ್ ಹೋಗೋವಾಗ ನೀವು ಯಾವ ಥರ ಸಪೋರ್ಟ್ ಕೊಡಬೇಕು, ಅದೆಷ್ಟು ಇಂಪಾರ್ಟೆಂಟು ಅದು ಕೂಡ ಮಾತಾಡ್ತೀವಿ. ಇದರಿಂದ ಅವ್ರ ಫ್ಯಾಮಿಲಿ ಎನ್ವೈರ್ನ್ಮೆಂಟು ಚೇಂಜ್ ಆಗುತ್ತೆ, ಅವ್ರ ಲೈಫ್ ಸ್ಟೈಲು ಚೇಂಜ್ ಆದಾಗ ಪಾಸಿಟಿವಿಟಿ ತುಂಬ ಬರುತ್ತೆ. ಓಕೆ ಡಾಕ್ಟರ್, ಈ ಗರ್ಭಗುಡಿ ಅನ್ನುವಂಥದ್ದು ಹಾಸ್ಪಿಟಲ್ಗೆ ಬಂದವರಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡೋದಲ್ಲ, ತಾವು ಕ್ಯಾಂಪ್ ಕೂಡ ನಡೆಸ್ತಾ ಇದ್ದೀರಾ ಹಲವು ಜಿಲ್ಲೆಗಳಲ್ಲಿ. ಇದ್ರ ಬಗ್ಗೆ ಹೇಳೋದಾದರೆ ತುಂಬ ಜನ ಕಪಲ್ಸು 12 ಇಯರ್ಸ್ 13 ಇಯರ್ಸ್ 15 ಇಯರ್ಸ್ 20 ಇಯರ್ಸ್ ಆದ್ರೂ ಅವ್ರಿಗೆ ಮಕ್ಕಳಾಗಿರಲ್ಲ. ಬಟ್ ಅವ್ರು ತುಂಬ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ, ಏಜೂ ಗ್ಯಾಪ್ ಮಿಸ್ ಆಗ್ತಾ ಇರುತ್ತೆ. ಸೊ ಅಂಥವ್ರಿಗೆ ಹೇಗೆ ನಾವು ಅವೇರ್ನೆಸ್ ಮೂಡಿಸ್ಬೇಕು ಅಂದ್ಬಿಟ್ಟು ನಾವು ಈ ರೂರಲ್ ಕ್ಯಾಂಪ್ಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ. ಸೊ ಹಲವಾರು ಒಂದು 70ರಿಂದ 80 ಕ್ಯಾಂಪ್ಸ್ ಆಗಿದೆ ಆಲ್ರೆಡಿ. ತುಂಬ ಜನ ಇದರಲ್ಲಿ ಇದು ಉಪಯೋಗ ಪಡ್ಕೊಂಡಿದ್ದಾರೆ. ಸೊ ಇವಾಗ ಜಾನ್ವರಿಲಿ ನಮಗೆ ಕೋಲಾರ ಮತ್ತು ವರ್ತೂರಲ್ಲಿ ಕ್ಯಾಂಪ್ ಇದೆ. ಇಡೀ ಟೀಮು ನಾವು ಅಲ್ಲಿಗೆ ಹೋಗಿ ಅವ್ರಿಗೆ ಫ್ರೀ ಸೆಮೆನ್ ಅನಾಲಿಸಿಸ್ ಮಾಡ್ತೀವಿ. ಗಂಡಸರಲ್ಲಿ ಏನಾರ ಪ್ರಾಬ್ಲಮ್ ಇದ್ದರೆ, ಇವರಿಂದ ತೊಂದರೆ ಆಗ್ತಿದೆ, ಇಮಿಡಿಯೇಟಾಗಿ ಬನ್ನಿ, ನಮ್ಮ ಗಂಡಸರು ಡಾಕ್ಟ್ರು ನೋಡ್ಬಿಟ್ಟು ನಿಮ್ಗೆ ಸಲಹೆ ಕೊಡ್ತಾರೆ ಅಂತ ಹೇಳ್ತೀವಿ. ಆಮೇಲೆ ಲೇಡೀಸ್ದು ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಕಂಪ್ಲೀಟಾಗಿ ಅನಲೈಸ್ ಮಾಡ್ತೀವಿ. ಫ್ರೀ ಮೆಡಿಸಿನ್ಸ್ ವಿತರಣೆ ಮಾಡ್ತೀವಿ. ಇವ್ರಿಗೆ ನೆಕ್ಸ್ಟ್ ಏನು ಟ್ರೀಟ್ಮೆಂಟು ಅಂತ ಅವ್ರಿಗೆ ಮಾಹಿತಿ ಕೊಡ್ತೀವಿ. ವಾಪಸ್ ಇವ್ರಿಗೆ ಬಂದರೆ ಯಾವ ಥರ ಟ್ರೀಟ್ಮೆಂಟ್ ಮುಂದುವರಿಯುತ್ತೆ, ಕಾಸ್ಟ್ ಎಷ್ಟು, ಏನೇನು ಆಫರ್ಸ್ ಇದೆ ಅಂತ ಕೂಡ ಹೇಳಿ ಬರ್ತೀವಿ. ಸುಮಾರು ಜನ ಈ ಕ್ಯಾಂಪ್ಸಿಂದ ಉಪಯೋಗ ಪಡೆದು ಅವ್ರ ತಾಯಿತನದ ಡ್ರೀಮ್ನ ಫಲಕಾರಿ ಮಾಡ್ಕೊಂಡಿದ್ದಾರೆ. ಓಕೆ ಡಾಕ್ಟರ್, ಇನ್ನು ಸುಮಾರು ಜನರು ಬೇರೆ ಬೇರೆ ಊರಿನಿಂದ ಬಂದಿರ್ತಾರೆ. ಅಂಥವರಿಗೆ ಟ್ರೀಟ್ಮೆಂಟ್ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ, ಪದೇ ಪದೇ ಬಂದು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಅಂಥವರಿಗೆ ತಮ್ಮಲ್ಲಿ ಏನಾದರೂ ಫೆಸಿಲಿಟಿ ಇದೆಯಾ, ಹೇಗೆ? ಹೌದು, ನಾವು ಗರ್ಭಗುಡಿಯಿಂದ ಗರ್ಭಗೃಹ ಅಂತ ಫ್ರೀ ಪಿ ಜಿನ ಓಪನ್ ಮಾಡಿದ್ದೀವಿ. ಸೊ ಅಕಸ್ಮಾತ್ ದೂರದಿಂದ ಸ್ಟೇಟ್ಸಿಂದ ಸಿಟೀಸಿಂದ ಬಂದವರೆಲ್ಲ ಆರಾಮಾಗಿ ಅಲ್ಲಿ ಇದ್ಕೊಂಡು, ನಮ್ದು ಹಾಸ್ಪಿಟ್ಲ್ ಪಕ್ಕನೇ ಇರೋದ್ರಿಂದ ಅವ್ರಿಗೇನು ತುಂಬ ಟ್ರಾವೆಲ್ ಇರಲ್ಲ, ಕಷ್ಟ ಆಗಲ್ಲ, ಟ್ರೀಟ್ಮೆಂಟ್ ತೊಗೋಬೋದು, ರೆಸ್ಟ್ ತೊಗೋಬೋದು, ಶುದ್ಧವಾದ ವಾತಾವರಣನೂ ಕೊಟ್ಟಿದ್ದೀವಿ. ಆಮೇಲೆ IPL ಸರ್ವಿಸಸ್ ಅಂತ ಮಾಡಿದ್ದೀವಿ. ಅಕಸ್ಮಾತ್ ಅವ್ರು ಬಂದು ಅವ್ರ ನೆಂಟರು ಮನೇಲಿದ್ದರೆ ನಮ್ಮ ನರ್ಸಸ್ ಟೀಮೇ ಹೋಗ್ಬಿಟ್ಟು ಅವ್ರಿಗೆ ಇಂಜೆಕ್ಷನ್ಸ್ ಕೊಟ್ಟು ಅವ್ರಿಗೆ ಮೆಡಿಸಿನ್ ಸಪ್ಲೈ ಮಾಡಿ IPL ಸರ್ವಿಸಸ್ ಅಂತ ಮಾಡಿದ್ದೀವಿ. ಅದರ ಉಪಯೋಗ ಕೂಡ ಅವ್ರು ಪಡ್ಕೋಬೋದು. ಓಕೆ ಡಾಕ್ಟರ್, ಸಕ್ಸಸ್ ರೇಟ್ ಬಗ್ಗೆ ಹೇಳೋದಾದರೆ ಗರ್ಭಗುಡಿಯಲ್ಲಿ ನಾನು ಹೇಳಿದ್ನಲ್ಲ ಆವಾಗಲೇ. ಸೊ ವಿಜ್ಞಾನ ಎಷ್ಟು ಮುಂದುವರೆದಿದೆ IVF ಇಂಡಸ್ಟ್ರಿಯಲ್ಲಿ ಅಂದರೆ 10%ಇಂದ ಇವಾಗ 50%ವರೆಗೂ ಬಂದಿದ್ದೀವಿ. ಸೊ ಗರ್ಭಗುಡಿಲಿ ತುಂಬ ವಿಶೇಷವಾಗಿ ನಾವು 50 to 60% ಕಂಪ್ಲೀಟಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಿಕಾಸ್ ಆಫ್ ವೆರಿ ಗುಡ್ ಟೀಮು, ಡಾಕ್ಟರ್ಸು, ಎಂಬ್ರಿಯಾಲಜಿಸ್ಟು, ಕೌನ್ಸಿಲರ್ಸು ತುಂಬ ಚೆನ್ನಾಗಿದೆ. 50ರಿಂದ 60%ವರೆಗೂ ಬ್ಲ್ಯಾಂಕೆಟಾಗಿ ನಾವು ಹೇಳ್ಬೋದು. ಬಟ್ ಇದು ಎಲ್ಲ ಕಪಲ್ಸ್ಗೂ ಅದೇ ರೇಟ್ ನಾವು ಹೇಳಲಿಕ್ಕಾಗಲ್ಲ. ಯಾಕಂದರೆ ಒಂದೊಂದು ದೇಹ ಒಂದೊಂದು ಥರ ಇರುತ್ತೆ, ಒಂದೊಂದು ಪ್ರಾಬ್ಲಮ್ ಒಂದೊಂದು ಥರ ಇರುತ್ತೆ. ಸೊ ಆ ಕಪಲ್ನ ಕೂಡಿಸ್ಕೊಂಡು ನಾವು ಫಸ್ಟೇ ಹೇಳ್ತೀವಿ, ಎಲ್ಲ ಟೆಸ್ಟ್ಗಳಾದಮೇಲೆ ನಿಮ್ಗೆ ಇಷ್ಟು ಸಕ್ಸಸ್ ರೇಟ್ ಇರುತ್ತೆ ಅಂತ ಡಿಫೈನ್ ಮಾಡ್ತೀವಿ. ಅವ್ರು ಅದನ್ನು ಅರ್ಥ ಮಾಡಿಕೊಂಡು ಟ್ರೀಟ್ಮೆಂಟ್ ಮುಂದುವರಿಸ್ಕೋಬೇಕು. ಒಂದು ಸಕ್ಸಸ್ಫುಲ್ ಫರ್ಟಿಲಿಟಿಗೆ ದಂಪತಿಯ ಜೀವನ ಶೈಲಿ ಕೂಡ ಮುಖ್ಯ ಆಗುತ್ತೆ. ಹಾಗಾದರೆ ಲೈಫ್ ಸ್ಟೈಲ್ ಹೆಂಗಿರಬೇಕು? ತುಂಬ 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 ಇಂಪಾರ್ಟೆಂಟ್ ಆ್ಯಕ್ಚುಲಿ ಇದು. ಹೇಗೆ ನಾವು ಶ್ರಮ ವಹಿಸಿ ನಮ್ಮ ದೇಹನ ಕಾಪಾಡ್ಕೊಳ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಮತ್ತು ಯೋಗ ಪ್ರಾಣಾಯಾಮ ಅನ್ನೋದನ್ನೆಲ್ಲ ಅಳವಡಿಸ್ಕೋತೀವಿ. ಎವ್ರಿ ಡೇ ಎಕ್ಸಸೈಸ್ ಮಾಡಬೇಕು, ತುಂಬ ನ್ಯೂಟ್ರಿಷಿಯಸ್ ಫುಡ್ ತಿನ್ನಬೇಕು, ಪೌಷ್ಟಿಕಾಂಶ ತುಂಬ ಇಂಪಾರ್ಟೆಂಟು. ನಾವು ಚೆನ್ನಾಗಿ ದೇಹನ ಕಾಪಾಡಿಕೊಂಡ್ರೆ ನಮ್ಮ ಅಂಡಾಣುಗಳು ಮತ್ತು ವೀರ್ಯಾಣುಗಳು ಚೆನ್ನಾಗಿರುತ್ತೆ, ನಮಗಾಗೋ ಭ್ರೂಣಗಳನ್ನು ಹೆಲ್ತಿಯಾಗಿರುತ್ತೆ. ಸೊ ಕರೆಕ್ಟ್ ಸ್ಲೀಪ್ ಪ್ಯಾಟರ್ನ್ ಇರಬೇಕು, ರಾತ್ರಿ ಬೇಗ ಮಲ್ಕೋಬೇಕು, ಬೆಳಗ್ಗೆ ಬೇಗ ಏಳಬೇಕು. ಸೊ ಊಟ, ನಿದ್ದೆ, ಆಹಾರ ಎಲ್ಲ ಸರಿಯಾಗಿ ಮೇಂಟೈನ್ ಮಾಡ್ಕೋಬೇಕು. ಮಾನಸಿಕ ಒತ್ತಡನ ನನಗೆ ಮ್ಯಾನೇಜ್ ಮಾಡೋಕ್ಕೆ ನಂಗೆ ಗೊತ್ತಿರಬೇಕು, ಯಾವ ಥರ ನಾನು ಇರಬೇಕು. ದಿನ ಮೆಡಿಟೇಷನ್ನು, ಧ್ಯಾನ ಇವನ್ನೆಲ್ಲ ಅಳವಡಿಸ್ಕೊಂಡಾಗ ನನಗೆ ಪರಿಪೂರ್ಣ ಒಂಥರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನನ್ನ ಪ್ರೆಗ್ನೆನ್ಸಿನೂ 9 ಮಂತ್ಸ್ವರೆಗೂ ಹೋಗ್ಬಿಟ್ಟು ಒಂದು ವೆರಿ ಗುಡ್ ಬೇಬಿ ಕೂಡ ನಂಗೆ ಡೆಲಿವರಿ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರಬೇಕು. ಓಕೆ ಡಾಕ್ಟರ್, ಸಹಜವಾಗಿ IVF ಟ್ರೀಟ್ಮೆಂಟ್ ತಗೊಂಡಂತಹ ಒಂದು ದಂಪತಿಲಿರುವಂಥ ಪ್ರಶ್ನೆ ಅಂತಂದರೆ, ಟ್ರೀಟ್ಮೆಂಟ್ ತಗೊಂಡ ನಂತರ ಭಾರ ಎತ್ಬೋದಾ ಅಥವಾ ದೂರ ಟ್ರಾವೆಲ್ ಮಾಡ್ಬೋದಾ? ಈ ರೀತಿಯಾದಂಥ ಸಹಜ ಪ್ರಶ್ನೆ ಇದ್ದೇ ಇರುತ್ತೆ. ಇದಕ್ಕೆ ತಾವೇನು ಹೇಳ್ತೀರಾ? ಅದೇ, ಅನಾವಶ್ಯಕವಾಗಿ ಟ್ರಾವೆಲ್ಗಳು ಮಾಡಬಾರ್ದು. ಜಾತ್ರೆ, ದೇವಸ್ಥಾನ ಅಂದ್ಬಿಟ್ಟು ಎಲ್ಲೆಲ್ಲಿಗೋ ಹೋಗೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಹಂಗೆ ಹೋಗಬಾರ್ದು.
ಅಂದರೆ ಪ್ರೆಗ್ನೆನ್ಸಿ ಕರೆಕ್ಟಾಗಿ ಒಂದು 14 ವೀಕ್ಸ್ ಆಗೋವರೆಗೂ ಹುಷಾರಾಗಿರಬೇಕು. ಯಾವಾಗ ನ್ಯಾಚುರಲ್ ಪ್ರೆಗ್ನೆನ್ಸಿ ಆದಾಗಲೂ ಹುಷಾರಾಗಿರ್ತಾರೆ, ಅನ್ವಾಂಟೆಡ್ ಟ್ರಾವೆಲ್ ಮಾಡಲ್ಲ. ಆಮೇಲೆ ತುಂಬ ಭಾರ ಎತ್ತ ಕೆಲಸ ನಾವೇನು ಲೇಬರರ್ಸ್ ಇರಲ್ಲ ಯೂಶಲಿ, ಸೊ ನಾವು ಆ ಕೆಲಸನೂ ಮಾಡಬಾರ್ದು ಅಂತ ಹೇಳ್ತೀವಿ. ಬಟ್ ಮಾಮೂಲಿ ಮನೇಲಿ ಏನು ಕೆಲಸ ಮಾಡ್ತಿರ್ತಾರೆ, ಕುಕ್ಕರ್ ಆ ಥರದ್ದೆಲ್ಲ ಮಾಮೂಲಿ ಮಾಡ್ಕೋಬೋದು, ತುಂಬ ಜಾಸ್ತಿ ಹಾರ್ಡ್ ವರ್ಕ್ ಮಾಡಬೇಡಿ ಅಂತ ಹೇಳ್ತೀವಿ. ಆಮೇಲೆ ಸ್ವಲ್ಪ ಜನದಲ್ಲಿ ತುಂಬ ತಪ್ಪು ಕಲ್ಪನೆ ಇದೆ, ಸದಾ ಮಲಗಿರ್ಬೇಕಾ ಅಂತ. ಅಬ್ಸಲ್ಯೂಟ್ಲಿ ಮಲಗಿರಬಾರ್ದು. ಅವ್ರು ಆ್ಯಕ್ಟಿವ್ ಆಗಿರಬೇಕು, ವಾಕ್ ಮಾಡ್ಕೋಬೋದು. ಅವ್ರು ಯೋಗ ಏನಾರ ಹೇಳ್ಕೊಟ್ಟಿದ್ರೆ ಅದು ಮಾಡ್ಬೋದು. ನಮ್ಮಲ್ಲಿ ಯೋಗ ಥೆರಪಿಸ್ಟ್ ಇದ್ದಾರೆ, ಅವ್ರು ಕರೆಕ್ಟಾಗಿ ಹೇಳ್ತಾರೆ ಏನೇನು ಮಾಡಬೇಕು, ಯಾವ ಥರ ಇರಬೇಕು ಅಂತ. ಕರೆಕ್ಟ್ ಟೈಮಲ್ಲಿ ಫುಡ್ಡು, ಸ್ಲೀಪು, ಎಕ್ಸಸೈಸು ಅದೆಲ್ಲ ಮಾಡಿ ಮೈಂಡ್ ತುಂಬ ಕಾಮಾಗಿ ಇಟ್ಕೊಂಡ್ರೆ 9 ಮಂತ್ಸ್ವರೆಗೂ ಪ್ರೆಗ್ನೆನ್ಸಿ ತುಂಬ ಚೆನ್ನಾಗಿ ಹೋಗುತ್ತೆ, ಹೆಲ್ತಿ ಬೇಬಿ ಹುಟ್ಟುತ್ತೆ. ಓಕೆ ಡಾಕ್ಟರ್, ಬಂಜೆತನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಇನ್ನು ವೀಕ್ಷಕರೇ, ತಾವು ಡಾಕ್ಟರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ವಿಳಾಸ ಇಂತಿದೆ. ಗರ್ಭಗುಡಿ IVF ಸೆಂಟರ್, ಹನುಮಂತನಗರ, ಜಯನಗರ, ಕಲ್ಯಾಣ ನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಳ್ಳಿ. ದೂರವಾಣಿ ಸಂಖ್ಯೆ 8800000909, ಮತ್ತೊಂದು ಸಂಖ್ಯೆ 9741671113, ಮತ್ತೊಂದು ಸಂಖ್ಯೆ 9148499992. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.